ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಲಾಸ್ಟ್ ಪಾರ್ಟಲ್ಲಿ ಆ ಗೇಮ್ನ ಕಾರ್ಡ್ನ ಎಸ್ತಿರ್ತಾನೆ. ಸೊ ಅದರಿಂದ ಲೀ ಮತ್ತು ಶಂಕಯ್ಯ ಗೆಲ್ಲೋ ಇದಾಗಿರುತ್ತೆ. ಸೊ ಹಾಗಾಗಿ ಅವ್ರು ಗೆದ್ದಿರ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ಈ ಮ್ಯಾಚಲ್ಲಿ ವಿನ್ ಮಾಡಿದ್ಮೇಲೆ ಎಲ್ಲರೂ ಸೇರಿ ಜುವಾಂಗ್ ಜೊತೆ ಕೂತ್ಕೊಂಡು ಡಿನ್ನರ್ನ ಮಾಡ್ತಾಯಿದ್ದಾರೆ. ಒಂದೊಳ್ಳೆ ಕೆಲಸ ಆಯ್ತು, ನೀವು ಹೆಂಗೋ ಸೀನ ವಿನ್ ಮಾಡಿದ್ರಿ, ಇಲ್ಲ ಅಂದರೆ ಅವ್ನು ನಿಮ್ಮನ್ನು ಕಾಲೇಜಿಂದ ಹೊರಗಡೆ ಹಾಕಬೇಕು ಅನ್ನೋ ಡಿಸಿಷನಲ್ಲಿದ್ದ. ಇವರೆಲ್ಲ ಏನು ಅನ್ಕೊತಾರೆ ಅಂದರೆ, ಇವಳು ಜಾಸ್ತಿ ಮಾತಾಡೋದು, ಟೈಮ್ ಸ್ಪೆಂಡ್ ಮಾಡೋದೆಲ್ಲ ಲೀ ಜೊತೆನೇ. ಇವರು ಯಾರಿಗೂ ಗೊತ್ತಿಲ್ಲದೆ ಡೇಟ್ ಮಾಡ್ತಿದ್ದಾರೆ ಅಂತೇಳಿ ಅವರಿಬ್ಬರನ್ನೇ ಹಾಗೆ ಸಪ್ರೇಟಾಗೇ ಬಿಡ್ತಾರೆ. ಒಂದು ಕಡೆ ಸಕ್ಕ ಸಿಟ್ಟಲ್ಲಿರೋ ಅವನ ಹತ್ರ ಯಾರಾದರೂ ಎದುರು ಮಾತಾಡಿದ್ರೇ ಅವನನ್ನು ಹಿಡ್ಕೊಂಡು ಚೆನ್ನಾಗಿ ಹೊಡೆದ್ಬಿಡ್ತಾನೆ. ಮನೆಗಿನ್ನೂ ಬಂದಿಲ್ಲ, ಆದರೆ ಇಲ್ಲಿ ನಡೀತಿರೋ ವಿಷಯ ಅವನಿಗೆ ಗೊತ್ತಾಯಿತು ಅಂದರೆ ಅಷ್ಟೇ ಶಂಕೈ ಕತೆ. ಶಂಕೈ ಜೊತೆ ಕೂತ್ಕೊಂಡು ಮಾತಾಡ್ತಿರೋ ಆ ಜಿನ್ ಬಗ್ಗೆನೇ ಹೇಳ್ತಾ ಇರ್ತಾನೆ. ಚಿಕ್ಕ ವಯಸ್ಸಿಂದನೂ ಅವಳೇ ನನ್ನ ಜೊತೆ ಅಷ್ಟು ಕ್ಲೋಸ್ ಆಗಿದ್ಲು, ನನಗೆ ಬೇಕಾಗಿರೋ ವಿಷಯನೆಲ್ಲ ಅವಳೇ ಮಾಡ್ತಾಯಿದ್ಲು. ಅವಳು ನನ್ನ ಜೊತೆ ಒಟ್ಟಿಗಿರಬೇಕು ಅಂತ ಅಂದ್ಕೊಂಡಿರ್ಲಿಲ್ಲೇನೋ, ಅದು ಇವಾಗಲೇ ನನಗೆ ಅರ್ಥ ಆಗ್ತಾಯಿದೆ. ಈ ಥರ ನಡೆದಿರೋದು ಒಂದು ಒಳ್ಳೆಯದಕ್ಕೆ. ನಿನ್ನ ಥರ ಪರ್ಸನ್ನ ನಾನು ನನ್ನ ಲೈಫಲ್ಲಿ ಮೀಟ್ ಮಾಡಿದ್ದೀನಿ ಅಲ್ವಾ, ಅದನ್ನೇ ಸಾಕು ಅಂತ ಹೇಳಿ ಅವಳು ಫೋರ್ಹೆಡ್ಗೆ ಕಿಸ್ ಮಾಡ್ತಾನೆ. ಶಂಕೈನ ಒಂದು ಸೈಡಾಗಿ ಲವ್ ಮಾಡ್ತಿದ್ದಾನೆ ಅನ್ನೋ ವಿಷಯ ಎಲ್ಲ ಇವನಿಗೆ ಗೊತ್ತಿಲ್ಲ. ಅದಲ್ಲದೆ ಕಾಲೇಜಲ್ಲಿರೋ ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಇವನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಟಾರ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ವಾ, ಅದಕ್ಕಾಗಿ. ಜುವಾಂಗ್ ಹತ್ರ ಯಾನ್ ಮತ್ತು ಮ್ಯೂಸೋ ಮಾತಾಡ್ತಾ ಇದ್ದಾರೆ. ಶಂಕೈಗೆ ಲೀನೇ ಇಷ್ಟ ಆಗ್ತಾ ಇರೋದು, ಹಾಗಾಗಿ ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾಳೆ. ಇದೇ ಟೈಮ್ಗೆ ಅಲ್ಲಿಗೆ ಬರ್ತಾನೆ. ಅವನಿಗೂ ಈ ವಿಷಯ ಗೊತ್ತಾಗುತ್ತೆ, ಲೀ ಮತ್ತು ಶಂಕೈ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ. ಅವನು ಆ ಕೋಪನ ಹೊರಗಡೆ ತೋರಿಸ್ದೆ ಹಾಗೆ ಸೈಲೆಂಟಾಗಿ ನಿಂತಿದ್ದಾನೆ. ಹಾಗೆ ಒಬ್ಬನೇ ಹೋಗಿ ನಿಂತ್ಕೊಂಡು ಲೀ ಜೊತೆಗೆ ಚಿಕ್ಕ ವಯಸ್ಸಲ್ಲಿ ನಡೆದಿರೋ ಒಂದು ವಿಷಯನ ಥಿಂಕ್ ಮಾಡಿ ನೋಡ್ತಾ ಇದ್ದಾನೆ. ಲೀ ಹತ್ರ ಒಂದು ಗೊಂಬೆ ಇಸ್ಕೊಳ್ಳುವಾಗ ಅದನ್ನು ಗೊತ್ತಿಲ್ಲದೆ ಹೊಡೆದ್ಬಿಡ್ತಾನೆ. ಅದರಿಂದ ಆವಾಗಿಂದ ಲೀ ಇವನ ಹತ್ರ ಯಾವುದೇ ವಿಷಯನೂ ತೋರಿಸ್ದೆ ಹಾಗೆ ಸೀಕ್ರೆಟಾಗಿ ಇಟ್ಕೊಳ್ತಾ ಇರ್ತಾನೆ. ಆ್ಯಕ್ಚುಲಿ ಇವರಿಬ್ಬರು ಚಿಕ್ಕ ವಯಸ್ಸಿಂದನೂ ಒಬ್ರಿಗೊಬ್ರು ಪೈಪೋಟಿಯಾಗೇ ಇರ್ತಾರೆ. ಒಂದು ವಿಷಯಕ್ಕೆ ಕೂಗ್ತಾನೆ, ಕೋಪ ಪಡ್ತಾನೆ ಎಲ್ಲ ಇರುತ್ತೆ ಅಲ್ವಾ, ಬಟ್ ಆ ಥರ ಲೀ ಹತ್ರ ಇರೋದಿಲ್ಲ. ಸೊ ಇದರಿಂದನೇ ಅವನ ಹತ್ರ ಎಲ್ಲರೂ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ. ಇದೇ ಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಕಟ್ ಮಾಡಿದರೆ ನಮ್ಮ ಶಂಕಯ್ಯವ್ರ ಅಪ್ಪಂಗೆ ಬೇರೆ ಕಡೆ ವರ್ಕ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದರಿಂದ ಅವ್ರ ಫ್ಯಾಮಿಲಿನೇ ಬೇರೆ ಜಾಗಕ್ಕೆ ಶಿಫ್ಟ್ ಆಗಿದ್ದಾರೆ. ನಮ್ಮ ಶಂಕೈ ಹೋಗೋ ಕಾಲೇಜ್ ಪಕ್ಕನೇ ಈ ಹೌಸು ಇದೆ. ಹಾಗೆ ಕಾಲೇಜಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಬಂದು ಶಂಕೈ ಹತ್ರ ಮಾತಾಡ್ತಾ ಇದ್ದಾನೆ. ಇವಳು ಕೆಲವೊಂದು ಬುಕ್ಸ್ನ ಮಿಸ್ ಮಾಡಿ ಅವ್ರ ಮನೇಲೇ ಬಿಟ್ಟೋಗಿರ್ತಾಳೆ ಅಲ್ವಾ, ಅದನ್ನೇ ತೊಗೊಬಂದು ಕೊಡೋಕೆ ಅಂತಲೇ ಬಂದಿದ್ದಾನೆ. ಯಾವಾಗಲೂ ಉರ್ರಂತ ಮಾತಾಡ್ತಾ ಇದ್ದಿದ್ದು ಇವತ್ತು ಯಾಕೋ ನಾರ್ಮಲಾಗಿ ಸೈಲೆಂಟಾಗಿ ಮಾತಾಡ್ತಾ ಇದ್ದಾನೆ. ಶಂಕೈ ಹತ್ರ ಮತ್ತು ಲೀ ಹತ್ರ ಯಾವುದೇ ರೀತಿ ಪ್ರಾಬ್ಲಮ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದಾನೇನೋ ಗೊತ್ತಿಲ್ಲ. ಇವನಿಗೇನಾಯಿತು ಅಂತ ಹೇಳಿ ಶಂಕೈ ಹಾಗೆ ಥಿಂಕ್ ಮಾಡ್ಕೊತಾ ಹೋಗ್ತಾಳೆ. ತುಂಬ ಟೈಮ್ ನಂತರ ಇವರು ಇವಾಗ ಹೊಸ ಏರಿಯಾಗೆ ಶಿಫ್ಟ್ ಆಗಿದ್ದಾರೆ ಅಲ್ವಾ, ಅಲ್ಲಿ ಏನಾದರೂ ಪಾರ್ಟ್ ಟೈಮ್ ಜಾಬ್ ಇದೆಯಾ ಅಂತೇಳಿ ಸರ್ಚ್ ಮಾಡ್ತಾ ಇದ್ದಾಳೆ. ಅಲ್ಲಿರೋ ರೆಸ್ಟೋರೆಂಟಲ್ಲಿ ಪಾರ್ಟ್ ಟೈಮ್ ಜಾಬಿಗೆ ಜನ ಬೇಕು ಅಂತ ಇನ್ಫಾರ್ಮೇಷನ್ ಎಲ್ಲ ಇದೆ. ಅವಳು ಆ ರೆಸ್ಟೋರೆಂಟ್ ಒಳಗಡೆ ಹೋಗ್ತಿದ್ದಾಗನೇ ಇವಳ ಹತ್ರ ಬಂದು ಮಾತಾಡ್ತಾ ಇದ್ದಾನೆ ಅಲ್ವಾ. ಇವನ ಹೆಸರು ಬಂದು ಟಿಯಾಂಗ್. ಈ ಜಾಗದಲ್ಲಿ ಯಾವ ಥರ ವರ್ಕು, ಟೈಮಿಂಗ್ಸ್ ಏನು ಅಂತೆಲ್ಲ ನಮ್ಮ ಶಂಕೈ ಹತ್ರ ಹೇಳ್ತಾ ಇದ್ದಾನೆ. ಇನ್ನೊಂದು ಸೈಡು ಇಲ್ಲಿ ಯಾನ್ ಮತ್ತು ಮೀಸೋ ಹತ್ರ ಸಪ್ರೇಟಾಗಿ ಮಾತಾಡ್ತಾ ಇದ್ದಾನೆ. ನನಗೆ ಶಂಕೈ ಮೇಲೆ ಫೀಲಿಂಗ್ಸ್ ಇರೋದು ನಿಜಾನೇ, ಆದರೆ ನಮ್ಮಿಬ್ಬರ ನಡುವೆ ಬೇರೆ ಯಾವುದೇ ರೀತಿ ರಿಲೇಷನ್ಶಿಪ್ ಇಲ್ಲ. ಗೆ ಶಂಕೈ ಇಷ್ಟ ಆಗಿದ್ದಾಳೆ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು. ಅವನಿಗೆ ನಾನು ಪ್ರಾಬ್ಲಮ್ ಆಗಿರೋಕ್ಕೆ ಇಷ್ಟಪಡೋದಿಲ್ಲ. ಯಾಕೆ ಅಂದರೆ ಅವ್ನು ನನ್ನ ಫ್ರೆಂಡು. ಆದರೆ ಇದನ್ನ ಇಲ್ಲಿಗೆ ಬಿಡ್ತೀನಿ ಅನ್ನೋದನ್ನ ನಾನು ಹೋಗಿ ಇವಾಗಲೇ ಅವನ ಹತ್ರ ಹೇಳೋದಿಲ್ಲ. ಲೈಫಲ್ಲಿ ನಮಗೆ ಇಷ್ಟ ಆಗಿದ್ದು ಬೇಕು ಅಂದರೆ ಸ್ವಲ್ಪನಾದರೂ ವೆಯ್ಟ್ ಮಾಡೋದನ್ನ ಕಲ್ತ್ಕೋಬೇಕು. ಈ ವಿಷಯನೆಲ್ಲ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾ ಇದ್ದಾನೆ. ಇಲ್ಲಿ ಶಂಕೈ ಈ ರೆಸ್ಟೋರೆಂಟಲ್ಲಿ ಜಾಯಿನ್ ಆಗಿದ್ದಾಳೆ ಅಲ್ವಾ, ಇವಳ ಥರನೇ ಇನ್ನೊಬ್ಬರು ಹುಡುಗಿನೂ ಕೆಲಸ ಕೇಳ್ಕೊಂಡು ಬಂದಿದ್ದಾಳೆ. ಆ ಹುಡುಗಿಗಿಂತ ಕ್ವಾಲಿಫಿಕೇಷನ್ ನನಗೆ ತಾನೇ ಜಾಸ್ತಿ ಇದೆ ಅಂತ ಪ್ರಾಬ್ಲಮ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಶಂಕೈಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇರೋದು ಈ ಟಿಯಾಂಗೆ. ಇದೊಂದು ರೆಸ್ಟೋರೆಂಟ್, ಇಲ್ಲಿ ಕ್ವಾಲಿಫಿಕೇಷನ್ ಮಾತ್ರ ಬೇಕು ಅಂತೇನು ಅವಶ್ಯಕತೆ ಇಲ್ಲ.
ಈ ಹುಡುಗಿ ಶಂಕೈ ಟೈಮ್ಗೆ ಕೆಲ್ಸಕ್ಕೆ ಬಂದಿದ್ದಾರೆ ಅಲ್ವಾ, ಅದೇ ಸಾಕು. ಲಾಸ್ಟಲ್ಲಿ ಈ ಕೆಲಸ ಸಿಕ್ಕಿರೋದು ನಮ್ಮ ಶಂಕೈಗೆ. ಇವಳು ಈ ಕೆಲಸನ ಪರ್ಫೆಕ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ನೋಡಿದ್ರೆ ಸಖತ್ ಕೋಪದಲ್ಲಿ ಇದ್ದಾನೆ ಅನಿಸುತ್ತೆ. ಇವನ ಸಿಸ್ಟರ್ ಜುವಾಂಗ್ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ನಾನು ಇದ್ರ ಮೇಲೆ ಈ ಕಂಟ್ರಿಲಿ ಇರೋದಿಲ್ಲ, ನಾನು ಲಂಡನ್ಗೆ ಹೋಗ್ತೀನಿ ಅಂತ ಇರ್ತಾನೆ. ಇವನು ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾನೆ ಅಂತ ಜುವಾಂಗಿಗೂ ಒಂದು ಅರ್ಥ ಆಗ್ತಾ ಇಲ್ಲ. ನೀನು ಇಲ್ಲೇ ಇದ್ದು ನಿನ್ನ ಸ್ಟಡೀಸ್ನೆಲ್ಲ ಮುಗಿಸ್ಬಿಟ್ಟು ಅದ್ರ ಮೇಲೆ ಹೋಗ್ಬೋದಿತ್ತು ಅಲ್ವಾ, ಯಾಕೆ ಈ ಥರ ಡಿಸೈಡ್ ಮಾಡಿದೀಯ ಅಂತ ಕೇಳಿದಾಗ ಅವನು ಏನು ಹೇಳ್ದೆ ಸುಮ್ಮನೆ ಆಗ್ತಾನೆ. ನೆಕ್ಸ್ಟ್ ಡೇ ಜುವಾಂಗಿಂದ ಶಂಕೈಗೆ ಈ ವಿಷಯ ಗೊತ್ತಾಗುತ್ತೆ. ಇವಳು ಹತ್ರನೇ ಬಂದು ಡೈರೆಕ್ಟಾಗಿ ಕೇಳ್ತಾ ಇದ್ದಾಳೆ, ನೀನು ಬೇರೆ ಕಂಟ್ರಿಗೆ ಹೋಗೋಕ್ಕೆ ನಿರ್ಧಾರ ಮಾಡಿದ್ದೀಯಾ, ಅದೆಲ್ಲ ಓಕೆ, ನೀನು ಹೆಂಗೆ ಈ ವಿಷಯನ ನನ್ನ ಹತ್ರ ಹೇಳ್ದೆ ಬಿಡ್ಬೋದು. ಬದಲಿಗೆ ಅವನು ನಾನೇನಕ್ಕೆ ಇದನ್ನೆಲ್ಲ ನಿನ್ನ ಹತ್ರ ಹೇಳಬೇಕು, ನಿನಗೆ ನಾನು ಅಂದರೆ ಇಷ್ಟ ಇಲ್ಲ ತಾನೇ, ನಾನು ಲಂಡನ್ಗೆ ಹೋಗಿ ಅಲ್ಲಿರೋ ತುಂಬ ಜನನ್ನ ಡೇಟ್ ಮಾಡೋಕ್ಕೆ ಹೋಗ್ತೀನಿ, ಇದ್ರ ಮೇಲೆ ಏನಾಗುತ್ತೆ ಅಂತ ನೋಡು ಅಂತಾನೆ. ಇದನ್ನ ಕೇಳೋಕ್ಕಾಗದೆ ಶಂಕೈ ಅಪ್ಸೆಟ್ ಆಗಿ ಅಲ್ಲಿಂದ ಹೋಗ್ತಾಳೆ. ಇವಳು ಏನೇ ಇದ್ರೂ ಮೇಲೆ ಕೋಪದಲ್ಲಿ ಇದ್ದರು ರೆಸ್ಟೋರೆಂಟಲ್ಲಿ ವರ್ಕ್ ಮಾಡುವಾಗ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಾಳೆ. ಆವಾಗ ಆ ರೆಸ್ಟೋರೆಂಟ್ಗೆ ಇವಳನ್ನ ಮೀಟ್ ಮಾಡೋಕ್ಕೆ ಅಂತ ಯಾರೋ ಬಂದಿದ್ದಾರೆ. ಬಟ್ ಅವ್ರು ಬೇರೆ ಯಾರೂ ಅಲ್ಲ, ನಮ್ಮ ಸೀನೇ ಲಾಸ್ಟಾಗಿ ಶಂಕೈನ ಮೀಟ್ ಮಾಡಿ ಗುಡ್ ಬೈ ಹೇಳೋಕ್ಕೆ ಅಂತ ಬಂದಿದ್ದಾನೆ. ವರ್ಕ್ ಟೈಮಲ್ಲಿ ಶಂಕೈನ ಮೀಟ್ ಮಾಡೋಕ್ಕೆ ಬಂದಿರೋದ್ರಿಂದ ಶಂಕೈ ಜೊತೆ ಆ ಟಿಯಾನು ಬಂದಿದ್ದಾನೆ. ಇವ್ರನ್ನ ಮೀಟ್ ಮಾಡಬೇಕು ಅಂದರೆ ವರ್ಕ್ ಮುಗಿದ್ಮೇಲೆ ಫ್ರೀ ಆದ ಟೈಮಲ್ಲಿ ಮೀಟ್ ಮಾಡಿ, ಇವಾಗ ಬಂದು ಡಿಸ್ಟರ್ಬ್ ಮಾಡಬೇಡಿ ಅಂತ ಆ ಟಿಯಾನ್ ಹೇಳ್ತಾನೆ. ಆದರೆ ಕೇಳಬೇಕು ಅಲ್ವಾ, ಅದೆಲ್ಲ ನನಗೆ ಗೊತ್ತು, ನೀನು ಹೋಗಿ ನಿನ್ನ ಕೆಲಸ ನೋಡು ಅಂತ ಹೇಳಿ ಶಂಕೈ ಹತ್ರ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಶಂಕೈಯು ಟಿಯಾನ್ಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದಾಳೆ. ಅಷ್ಟೇ ಕತೆ, ನಾನು ಮೀಟ್ ಮಾಡೋಕ್ಕೆ ಬಂದಿದ್ದೆ, ನಿನ್ನ ಹತ್ರ ಲಾಸ್ಟಲ್ಲಿ ಒಂದು ಗುಡ್ ಬೈ ಹೇಳಿ ಹೋಗೋಣ ಅಂತ ಬಂದೆ, ಅದನ್ನ ನೀನು ಎದುರು ನೋಡ್ತಾ ಇಲ್ಲ ಅನ್ನೋದು ನೀನು ಮಾತಾಡೋ ಇದರಲ್ಲೇ ಗೊತ್ತಾಗ್ತಾ ಇದೆ. ಒಂಥರ ಸ್ಯಾಡಾಗೆ ಮಾತಾಡಿ ಅಲ್ಲಿಂದ ಹೋಗ್ತಾನೆ. ಶಂಕೈಗೆ ಇಲ್ಲಿ ಕಷ್ಟ ಆಗ್ತಾ ಇರೋದು ಯಾಕೆ ಅಂದರೆ ಇವಳು ಆಸೆ ಪಟ್ಟಿರ್ತಾಳೆ ಲಾಸ್ಟಾಗಿ ಸೀನ ಮೀಟ್ ಮಾಡಿ ಮಾತಾಡಬೇಕು ಅಂತ. ನೆಕ್ಸ್ಟ್ ಡೇ ಇವನು ಏರ್ಪೋರ್ಟ್ ಅಂದರೆ ಲಂಡನ್ಗೆ ಹೋಗೋಕ್ಕೆ ಅಂತ ಏರ್ಪೋರ್ಟಲ್ಲಿ ರೆಡಿಯಾಗಿ ನಿಂತಿದ್ದಾನೆ. ಆ ಗ್ರೂಪಲ್ಲಿ ಇರೋರು ಎಲ್ಲರೂ ಇವನಿಗೆ ಗುಡ್ ಬೈ ಹೇಳ್ತಾ ಇದ್ದಾನೆ. ಲಾಸ್ಟಲ್ಲಿ ಲೀನು ಕೂಡ ಬಂದು ಪರ್ಸ್ನಲ್ಲಾಗಿ ಅವ್ನ ಕಿವಿಯಲ್ಲಿ ಏನೋ ಹೇಳ್ತಾ ಇದ್ದಾನೆ. ಶಂಕೈ ಮತ್ತು ನನ್ನ ನಡುವೆ ಯಾವುದೇ ರೀತಿ ರಿಲೇಷನ್ಶಿಪ್ ಇಲ್ಲ, ನಾವಿಬ್ಬರು ಫ್ರೆಂಡ್ಸ್ ಅಷ್ಟೇ. ಅವತ್ತು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು, ಆ ಹುಡುಗಿಗೂ ನೀನು ಇಷ್ಟ ಆಗಿದ್ದೀಯಾ, ಇದನ್ನೆಲ್ಲ ಕೇಳಿದ್ಮೇಲೆ ಸಿಗೆ ಏನು ಡಿಸಿಷನ್ ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವನು ಇಲ್ಲಿಂದ ಹೋಗ್ತಾ ಇದ್ದಾನೆ ಅಂತ ಗೊತ್ತಿದ್ರೂ ಶಂಕೈ ಮೀಟ್ ಮಾಡೋಕ್ಕೆ ಬಂದೇ ಇರೋದಿಲ್ಲ. ಆ ಗಾಂಡ್ಲೆಗೆ ಕೂತಿದ್ದಾನೆ. ಸರಿ ಸ್ಟ್ರೈಟಾಗಿ ಹೋಗಿ ಅವಳ ಹತ್ರನೇ ಮಾತಾಡ್ಬಿಡೋಣ ಅಂತೇಳಿ ಹೋಗ್ತಾನೆ. ಟಿಕೆಟ್ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಪಕ್ಕದಲ್ಲಿ ಕೂತ್ಕೊಂಡಿರೋ ಜುವಾಂಗ್ ಹತ್ರ ಹೇಳಿದ್ರೆ, ಅದೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ತಾನೇ, ಮತ್ತೇನೆ ಕ್ಯಾನ್ಸಲ್ ಮಾಡ್ತಾ ಇದ್ದೀಯಾ ಅಂಥೇಳಿ ಅವನಿಗೆ ಹಾಗೆ ಹೊಡೆದು ನಿದ್ದೆ ಮಾಡೋಕ್ಕೆ ಹಾಗೆ ನಿದ್ದೆ ಮಾಡಿಸ್ತಾರೆ. ಇಲ್ಲಿ ಶಂಕೈ ಹೋದ ಅಂತ ಗೊತ್ತಾಗಿದೆ, ಸಖತ್ ಫೀಲ್ ಮಾಡ್ತಾ ಇದ್ದಾಳೆ. ಕಟ್ ಮಾಡಿದರೆ ಲಂಡನ್ಗೆ ಹೋಗಿದೆ, ಅವ್ರ ಸಿಸ್ಟರ್ ಜುವಾಂಗ್ ಹತ್ರನೇ ಜಗಳ ಮಾಡ್ತಾ ಇದ್ದಾನೆ. ನಾನು ಲಾಸ್ಟಲ್ಲಿ ಹೇಳ್ದೆ ತಾನೇ ಬರಲ್ಲ ಅಂತ, ಮತ್ತೇನೇ ಕಂಪಲ್ ಮಾಡಿ ಇಲ್ಲಿ ಕರ್ಕೊಂಡು ಬಂದಿದ್ದೀಯಾ. ಅವರು ಅವನನ್ನು ಹಾಗೆ ಕೂರಿಸ್ಬಿಟ್ಟು ನಿಧಾನವಾಗಿ ಇಲ್ಲಿನ ವಿಷಯನ ಹೇಳ್ತಾ ಇದ್ದಾರೆ. ನಿಮ್ಮಮ್ಮ ಏನೇ ನಿರ್ಧಾರ ಮಾಡಿದ್ರು ಅದ್ರ ಪ್ರಕಾರ ತಾನೇ ನೀನು ನಡೀತೀಯಾ, ಇಷ್ಟು ದಿನ ಅವ್ರು ಇವರಿಗೋಸ್ಕರ ಬದುಕ್ತೆ, ಇನ್ಮೇಲೆ ನನಗಿಷ್ಟ ಆದ ರೀತಿಲೇ ಬದುಕ್ತೀನಿ ಅಂತೇಳಿ ಸಿಟ್ಟಲ್ಲಿ ಅವ್ರ ಅಕ್ಕನಿಂದ ಈ ಕಡೆ ಬರ್ತಾನೆ. ಹೋಗಿದೆ ನಮ್ಮ ಶಂಕೈಗೆ ಕಾಲ್ ಮಾಡ್ತಾ ಇದ್ದಾನೆ. ಅವ್ರ ನಂಬರಿಗಲ್ಲ, ಈ ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿರ್ತಾರೆ ಅಲ್ವಾ ಅವನ ನಂಬರಿಗೆ. ಚಿಕ್ಕ ಹುಡುಗ ಆಗಿದ್ದಾಗ ದಾರಿ ಗೊತ್ತಾಗದೆ ಈ ಲೇಡಿ ಮನೆ ಒಳಗಡೆನೆ ಹೋಗಿರ್ತಾನೆ. ಆಮೇಲೆ ಅವರೇ ಇವನನ್ನ ಸೇಫಾಗಿ ಮನೆಗೆ ಹೋಗಿ ಕರ್ಕೊಂಡೋಗಿ ಬಿಡ್ತಾರೆ. ಇವತ್ತಿನವರೆಗೂ ಆ ಪರ್ಸನ್ನ ಅವ್ರ ಅಮ್ಮನ ಥರನೇ ಟ್ರೀಟ್ ಮಾಡ್ತಾ ಇದ್ದಾನೆ. ಇವನು ಬಂದಿದೆ ಅಂತ ಗೊತ್ತಾಗಿದ್ದೆ ಅವನಿಗೆ ಇಷ್ಟ ಆಗೋ ಫುಡ್ನೆಲ್ಲ ರೆಡಿ ಮಾಡ್ಕೊಂಬಂದು ತಗೊಬಂದು ಕೊಡ್ತಾ ಇದ್ದಾರೆ. ಇವನು ಇವಾಗ ಖುಷಿಯಾಗಿದ್ದಾನೆ, ಆದರೆ ಒಳಗಡೆ ಒಂಥರ ಫೀಲಿಂಗಲ್ಲಿದ್ದಾನೆ. ಯಾಕೆ ಅಂದರೆ ಶಂಕೈನ ತುಂಬ ಮಿಸ್ ಮಾಡ್ಕೊತಾ ಇದ್ದಾನೆ. ಅದರಿಂದ ಇವನು ಪಕ್ಕದಲ್ಲಿ ಕೂತ್ಕೊಂಡಿರೋ ಥರನೇ ಫೀಲ್ ಆಗ್ತಾ ಇದೆ. ಇಲ್ಲಿ ರೆಸ್ಟೋರೆಂಟಲ್ಲಿರೋ ಟಿಯಾನ್ ಶಂಕೈ ಹತ್ರ ಹೇಳ್ತಾ ಇದ್ದಾನೆ, ನಾಳೆ ನನಗೆ ಮುಖ್ಯವಾದ ದಿನ. ಯಾಕೆ ಅಂದರೆ ಚೈನಾದಲ್ಲಿ ಟಾಪ್ ಚೆಫು ಇವನು ಮಾಡೋ ಅಡುಗೆ ಹೇಗಿದೆ ಅಂತ ನೋಡೋಕ್ಕೆ ಬರ್ತಾ ಇದ್ದಾರೆ.
ಅವ್ನು ರೆಡಿ ಮಾಡ್ತಾ ಇರೋ ಡಿಶ್ ನೇಮ್ ಏನು ಅಂತಲೂ ಶಂಕ ಹತ್ರ ಹೇಳ್ತಾ ಇದ್ದಾನೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಮೋಟಿವೇಶನ್ ಆಗಿ ವೀಡಿಯೋಸ್ ಬೇಗ ಬೇಗ ಹಾಕಬೇಕು ಅಂತ ಅನಿಸುತ್ತೆ. ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.